ಸ್ವಾಗತ. ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾಡೋಣ ವಿಡಿಯೋನ. ನನಗೆ 3-4 ದಿವಸದ ಹಿಂದೆನೇ ಮಾಡಬೇಕು ಅಂತ ಅನ್ನಿಸ್ತು. ಆದರೆ ನನಗೆ ಈ ಥರ ಈ ಜಗಳಗಳು, ಕಲೆಗಳು, ಈ ಥರ ಅನ್ನೆಸೆಸರಿ ಮಾತುಗಳು ನನಗೆ ಇವಾಗ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಆದ್ರೂ ನಾನು ಜನದ ತುಂಬ ಗೋಳುಗಳು ಅದನ್ನೆಲ್ಲ ನೋಡಿದ್ರೆ ನಾವು ಒಂದು ಯೂಟ್ಯೂಬರ್ ಆಗಿ ಎಲ್ಲರೂ ಮಾಡುವಾಗ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಅದು ಕಾಯಿಲೆ ಬರುತ್ತೆ ನೀರಲ್ಲಿ, ಅದು ಮನುಷ್ಯರಿಗೆ ಸಾಮಾನ್ಯವಾಗಿ ಗೊತ್ತಾಗೇ ಆಗುತ್ತೆ. ಯಾವುದೇ ಒಂದು ಮನುಷ್ಯನಿಗೆ ಒಳ್ಳೆ ಆಹಾರನ ಚಿಕ್ಕದ್ರಿಂದ ಕೊಟ್ಕೊಬಂದರೆ ಅವನು ಒಳ್ಳೆ ಆರೋಗ್ಯಯುತವಾದ ಮನುಷ್ಯ ಆಗಲಿ, ಒಂದು ಗಿಡ ಆಗಲಿ, ಒಂದು ಮರ ಆಗಲಿ ಬೆಳೆದೇ ಬೆಳೀತದೆ. ಅದು ಇವತ್ತಿಂದೇನಲ್ಲ, ಅದು ತುಂಬ ವರ್ಷಾನುಗಳಿಂದ ತಲೆಮಾರಿನಿಂದ ಅದನ್ನು ಆ ನೀರನ್ನು ಬಳಸಿನೇ ಅವರು ತರಕಾರಿಗಳು, ಸೊಪ್ಪುಗಳು ಎಲ್ಲನೂ ಬೆಳೀತಿದ್ದಾರೆ. ಅವಾಗೆಲ್ಲ ಎಲ್ಲೋಗಿದ್ರು ಇವರು? ಅವಾಗೆಲ್ಲ ಅರಿವಿರಲಿಲ್ವಾ? ಇವಾಗ ಮಾತ್ರ ತಗೋಗಿ ಅದನ್ನು ಚೆಕ್ ಮಾಡಿಬಿಟ್ಟು ಆ ನೀರಿನಿಂದ ಬೆಳೆಯೋ ತರಕಾರಿಗೆ, ಸೊಪ್ಪುಗೆ ಕ್ಯಾನ್ಸರ್ ಬರುತ್ತೆ ಅದನ್ನು ತಿಂದವ್ರಿಗೆ ಅಂತ ಅಂದರೆ ಇವಾಗ ಎಷ್ಟು ಜನ ತಿಂದಿದ್ದಾರೆ? ಅವ್ರಿಗೆಲ್ಲರಿಗೂ ಆಗಿದ್ರೆ ಇವರು ಬಿಟ್ಬಿಟ್ಟು ಅದನ್ನೇ ಇವರೇ ತಿನ್ಸಿದ್ರಾಗಿದ್ರೆ ಆವಾಗ ಕುಮಾರಸ್ವಾಮಿ ರಾಜಕೀಯದಲ್ಲಿ ಯಾರು ಇಲ್ಲಿ ರೈತರನ್ನ ಉದ್ಧಾರ ಮಾಡಬೇಕು, ಬಡವ್ರನ್ನ ಉದ್ಧಾರ ಮಾಡಬೇಕು ಅನ್ನುವಂಥದ್ದು ಯಾರ್ದು ಇಲ್ಲ ಇಲ್ಲಿ. ಆವಾಗೆಲ್ಲ ಕುಮಾರಸ್ವಾಮಿ 2006ರಲ್ಲಿ ನಾನೇನೋ ದಬಾಕ್ತೀನಿ ಅಲ್ಲಿ ಅಂತ ಅಂದ್ಬಿಟ್ಟು ಹೋದ್ರು. ಅವರು 2 ಲಕ್ಷ ಒಂದು ಎಕರೆಗೆ ಅಂತ ಹೇಳಿದ್ರು. ಆವಾಗಿನ ವ್ಯಾಲ್ಯೂಗೆ ಪಾಪ ಅವ್ರಿಗೆಲ್ಲನೂ ಜಮೀನು ಸಿಗ್ತಾ ಇತ್ತೇನೋ, ಕೊಂಡ್ಕೊಳ್ತಿದ್ರೇನೋ. ಇವಾಗ ಯಾವುದೇ ಮೂಲೆಗೆ ಹೋದ್ರೂ ಸಹ ಕೋಟಿ ಅನ್ನೋದು ಕಡಿಮೆನೇ ಆಗ್ಬಿಟ್ಟಿದೆ. ಕೋಟಿ ಅಂದರೆ 2 ಅಕ್ಷರ ಅಲ್ವಾ, ಹಂಗಾಗಿ ಅದು ಸ್ಮಾಲ್ ಅಮೌಂಟೇ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ನಾವು ಹೊರಗಡೆ ಓಡಾಡೋದ್ರಿಂದ ನೋಡ್ತೀವಿ, ಜಾಗಕ್ಕೇ ಇರೋದು ವ್ಯಾಲ್ಯೂ, ಬೇರೆ ಯಾವುದಕ್ಕೂ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಮನುಷ್ಯನಿಗೂ ಹೇಳ್ಬೇಕಂದ್ರೆ ವ್ಯಾಲ್ಯೂ ಕಡಿಮೆನೇ, ಅಷ್ಟು ವ್ಯಾಲ್ಯೂ ಜಾಗಕ್ಕಿದೆ, ಜಮೀನಿಗಿದೆ. ಮತ್ತು ಅವರೆಲ್ಲರೂ ಒಂದು ಏನೋ ಪಾಪ ಅವ್ರು ಅದರಲ್ಲೇ ಅವರ ಜೀವನನ ಕಟ್ಕೊಂಡಿದ್ದಾರೆ. ಯಾವುದೋ ಒಂದು ನೀರು ಬಂತು, ಯಾರೇ ಆಗಲಿ ಇವರೇನೋ ಕರೆಕ್ಟಾಗಿ ನ್ಯಾಯವಾಗಿ ಸಂಪಾದನೆ ಮಾಡಿಬಿಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇನೆ, ಇವರು ಬಂಡೆ ನೋಡ್ದು ಕಾಡನ್ನ ನಾಶ ಮಾಡಿ, ಬೆಟ್ಟ ನಾಶ ಮಾಡಿ ಇವರು ಸಂಪಾದನೆ ಮಾಡಿ ಉದ್ಧಾರ ಆಗಿರೋದು. ಅಂಥದ್ರಲ್ಲಿ ಅವರೇನೋ ಪಾಪ ಅವರೇನೋ ಇವ್ರ ಥರ ಕೋಟಿ ಅಂತ ಗುಡಿಯಾಕೊಳ್ತಾ ಇಲ್ಲ. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಜೀವನ, ಹಸು ಕರು, ಅವ್ರ ಜೀವನ ಅವ್ರು ಕಟ್ಕೊಳ್ತಾ ಇದ್ದಾರೆ. ಒಳ್ಳೆ ಮಲೆನಾಡು ಥರ ಇದೆ ಅದು. ಆ ಕಡೆ ಸಾನಮಂಗ್ಲ, ಬೈರಮಂಗ್ಲ, ಆ ಕಡೆ ಸುತ್ತಮುತ್ತ ಊರುಗಳೆಲ್ಲ ನಮಗೆ ಒಂದಿಬ್ರು ಫ್ರೆಂಡ್ಸು ಇದ್ದಾರೆ, ಅಲ್ಲಿ ಸಾನಮಂಗ್ಲದವರು ಫ್ರೆಂಡ್ಸು ಇದ್ದಾರೆ. ಆವಾಗಿಂದನೂ ಅವರು ಈ ನೀರಲ್ಲೇ ಬೆಳೀತಾ ಇರೋದು. ಟೊಮೊಟೊ ಒಂದು ಆಗೋದಿಲ್ಲ, ಬೇರೆ ಎಲ್ಲ ತರಕಾರಿಗಳು, ಸೊಪ್ಪುಗಳು ಬೆಳಿಬೋದು. ಈ ನೀರಲ್ಲಿ ಎಲ್ಲ ಥರದ್ದು ಇದಿರೋದ್ರಿಂದ ಟೊಮೊಟೊ ಒಂದು ಬರೋದಿಲ್ಲ ಅಂತ ಅಂದ್ಬಿಟ್ಟು ಆ ಕಾಲದಿಂದನೂ ಅವರು ಅದನ್ನೇ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅವ್ರ ಜಮೀನು, ಅವರು ಇದು ತರಕಾರಿಗಳು, ಸೊಪ್ಪುಗಳು ಬೆಳ್ಕೊಂಡು ಅವ್ರ ಜೀವನ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಈಗ ಅಷ್ಟು ಜನ, ಕೋಟ್ಯಾಂತರ ಜನಕ್ಕೆ ಇವ್ರು ಏನು ಕೊಟ್ಬಿಡ್ತಾರೆ? ಇವರು ಟೌನ್ ಸಿಟಿ ಎಲ್ಲ ಬೆಂಗಳೂರು ಜನಕ್ಕೆ ಇವಾಗ ಕೆಲಸ ಕಾರ್ಯ ಇಲ್ದಿರ. ಈಗ ನಮ್ಮ ಉತ್ತರಳ್ಳಿನಲ್ಲೇ ಸುತ್ತಮುತ್ತ ಗಾರ್ಮೆಂಟ್ಸ್ಗಳಿತ್ತು. ಈಗ ಒಂದೇ ಇದು ಬಂತು, ಟ್ಯಾಕ್ಸು ಎಲ್ಲಾನ ಮಾಡಲಿ ಒಂದೇ ಟ್ಯಾಕ್ಸು ಅಂತಾಗಿ ಸುತ್ತಮುತ್ತ ನಮ್ಮ ಉತ್ತರಳ್ಳಿನಲ್ಲಿ ಇವಾಗ ಗಾರ್ಮೆಂಟ್ಸೇ ಇಲ್ಲ. ಎಲ್ಲ ತಗೋಗಿ ಅಲ್ಲಿ ಇಲ್ಲಿ ದೂರ ಹಾಕ್ಬಿಟ್ರು. ಎಲ್ಲನೂ ಇವಾಗ ಎಷ್ಟು ದೂರ ಇದೆ ಅದು, ಹಳ್ಳಿ ಎಷ್ಟು ದೂರ ಇದೆ. ಇಲ್ಲಿ ಒಂದು ಗ್ಯಾಸ್ ಫ್ಯಾಕ್ಟ್ರಿ ಇತ್ತು, ಅದು ಹಾರೋಹಳ್ಳಿಗೆ ಹೋಯ್ತು. ಗಾರ್ಮೆಂಟ್ಸು ಹಾರೋಹಳ್ಳಿಗೆ ಹೋಯ್ತು, ರಾಮನಗರಗೆ ಹೋಯ್ತು. ಇವಾಗ ಇಲ್ಲಿರೋ ಜನ ಏನು ಮಾಡಬೇಕು? ಎಷ್ಟೊಂದು ಡಿಗ್ರಿ ಮಾಡಿರೋ ಹುಡುಗಿರೆಲ್ಲ ಪಾಪ ಮನೆ ಕೆಲಸಕ್ಕೆ ಹೋಗಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಹೋಗ್ತಿದ್ದಾರೆ. ಈಗ ಡಿಗ್ರಿ ಮಾಡೋರು ಬೇರೆ ಏನು ಕೆಲಸ ಕೊಡ್ತಾ ಇದೆ ಗೌರ್ಮೆಂಟು? ಯಾವ ಡಿಗ್ರಿಗೂ ಇಲ್ಲ, ಯಾವುದಕ್ಕೂ ಇಲ್ಲ ವ್ಯಾಲ್ಯೂ. ಹಂಗಾಗಿ ಇವಾಗ ಬೆಂಗಳೂರಲ್ಲಿ ಹೊರೆ ಹಾಕ್ತಿದೆ ಅಂತ ಅಂದ್ಬಿಟ್ಟು ಟೌನ್ನ ತಗೋಗಿ ಅಲ್ಲಿ ಮಾಡಿಬಿಟ್ರೆ ಬೆಂಗಳೂರು ಜನ ಎಲ್ಲ ಅಲ್ಲಿ ಒಟ್ಟಾದ್ರೆ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ತಾರೆ, ಒಪ್ಕೊಳ್ಳೋಣ. ಆ ಬೆಂಗಳೂರು ಜನಕ್ಕೆಲ್ಲ ಅಲ್ಲಿ ಹೋಗೋರಿಗೆ ಕೆಲಸ ಕೊಡ್ತಾ ಇದ್ದೀನಿ, ಮನೇನೂ ಕೊಡ್ತಾ ಇದ್ದೀನಿ ಅಂತ ಕೊಡ್ತಾರೆ ಇವರು. ಮತ್ತೆ ಅಲ್ಲಿರೋರೆಲ್ಲ ಇನ್ನೊಂದಷ್ಟು ಜನ ಹೊಲ ಮನೆಯನ್ನ ನಾಶ ಮಾಡಬೇಕು. ಯಾಕಂದರೆ ಈ ಜನ ಬರ್ತಾರಲ್ಲ, ಬಾಡಿಗೆಗೆ ಬರ್ತಾರೇನೋ ಅನ್ನೋ ಆಸೆಗೋಸ್ಕರ ಅವರು ನಾಶ ಮಾಡ್ಕೋಬೇಕು. ಇಲ್ಲಿ ಎಷ್ಟೊಂದು ವಯಸ್ಸಾದವರು ಬಾಡಿಗೆ ನಂಬ್ಕೊಂಡು ಪಾಪ ಜೀವನ ಮಾಡ್ತಾ ಇದ್ದಾರೆ. ಹಿಂಗೆ ಬೆಂಗಳೂರನ್ನೇ ಕಿತ್ಕೊಂಡು ಒಂದು ವ್ಯಾಲೆ ಇಷ್ಟೇ ಅಂತ ಒಂದು ಸರ್ಕಲ್ನ ಇಟ್ಕೊಂಡಿಲ್ವಾ? ನಿಮ್ಮ ತೇವಲಿಗೆ, ನಿಮ್ಮ ತೀಟೆಗೆ ಯಾಕೆ ಜನಗಳನ್ನ ಹೊಟ್ಟೆ ಉರಿಸ್ತೀರಾ? ಇಡೀ ಬೆಂಗಳೂರು ತುಂಬ ಅದರಲ್ಲಿ ಟ್ಯಾಕ್ಸ್ ಬರುತ್ತಲ್ಲ, ನಿಮ್ಮ ಸರ್ಕಾರ ಉದ್ಧಾರ ಆಗಬೇಕಲ್ಲ. ನಿಮ್ಮ ಯೋಗ್ಯತೆಗಷ್ಟು ಗೃಹಲಕ್ಷ್ಮಿ ಕೊಡ್ತೀವಿ,
ಅಂತ ಅಂದ್ಬಿಟ್ಟು ಮಾಡಿದ್ರಲ್ಲ. ಯಾವ ಇದ್ರನ್ನ ನೋಡಿ ನೀವು ಕಾರ್ಡ್ಗಳನ್ನೆಲ್ಲ ಕಿತ್ತಾಕಿ ಕಾರ್ಡ್ಗಳಿಗೆ BPL ಇರೋರ್ಗೆ ಮಾತ್ರ ರೇಷನ್ ಇದು ಕೊಡೋದು. ಒಂದು ನನಗೆ ಗೃಹಲಕ್ಷ್ಮಿ ದುಡ್ಡು ಕೊಡು, ಮತ್ತೆ ನನ್ನ ಗಂಡ ಮಕ್ಕಳು ನನ್ನನ್ನು ನೋಡ್ಕೊಳ್ತಾ ಇರಲಿಲ್ಲ ಅಂತ ಯಾರು ಕೇಳಿರ್ಲಿಲ್ಲ. ನೀವು ಮಾಡಿರೋ ಮಣ್ತಿನ ಕೆಲಸದಿಂದ ಶ್ರೀಶಕ್ತಿ ಯೋಜನೆ ಅಂತ ಮಾಡಿದೀರಾ. ಅಲ್ಲಿ ಬಸ್ಸಲ್ಲಿ ಫಸ್ಟು ಒಂದು ಜೆಂಟ್ಸ್ ಕೂತಿದ್ರೆ ಹೆಂಗಸರು ಬಂದ್ರೆ ಎದ್ದು ಸೀಟ್ ಕೊಡ್ತಾ ಇದ್ರು. ಇವಾಗ ಅವ್ರು ಏನಂತಾರೆ ಗೊತ್ತಾ, ನಾವು ದುಡಿಬೇಕಮ್ಮ, ನಾವು ದುಡಿದ್ರೇನೆ ತಂದು ಹಾಕಕ್ಕಾಗೋದು, ನಮ್ಮ ಜಾಬ್ ಎಲ್ಲ ಖಾಲಿ ಆಗ್ತಿದೆ ಸರ್ಕಾರದಿಂದ ಅಂತ ಕೇಳ್ತಾರೆ. ಒಂದು ಮರ್ಯಾದೆ ಇಲ್ಲದೆ ಮಾಡ್ಬಿಟ್ಟಿದ್ದೀರಾ. ನಿಮ್ಗಂತೂ ಮಾನ ಮರ್ಯಾದೆ ಇಲ್ಲ. ನಮ್ಮ ಕರ್ನಾಟಕದ ಹೆಣ್ಣು ಮಕ್ಳಿಗೂ ಮಾನ ಮರ್ಯಾದಿನ ತೆಗೆಯೋದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ. ಈಗ ಮಾಡಿರೋ ಮಣ್ತಿನ ಕೆಲಸನೇ ಸಾಕು. ಪಾಪ ಏನೋ ಅವ್ರ ಪಾಡಿಗೆ ಅವರು ಜೀವನ ಕಟ್ಕೊಂಡು ಸುಂದರವಾಗಿ ಗಂಡ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಎಲ್ಲ ಚೆನ್ನಾಗಿ ಸುಂದರವಾಗಿ ಒಂದೊಂದಷ್ಟು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡು ಏನೋ ಅವ್ರ ಕಾಲದಲ್ಲಿ ನೆಮ್ಮದಿಯಾದ ಪರಿಸರದಲ್ಲಿ ಆರೋಗ್ಯಕರವಾದ ಜೀವನನ ಕಟ್ಕೊಳ್ತಿದ್ದಾರೆ. ನಿಮ್ಮ ಹಣ ತುಂಬಲಿಲ್ಲ, ನಿಮ್ಮ ಅಧಿಕಾರದ ಬೇಡನೆ ಬೇಯಿಸ್ಕೊಳ್ಳೋಕ್ಕೆ ಅವ್ರನ್ನ ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ನಿಮ್ಗಂತೂ ಒಳ್ಳೇದಾಗೋದಿಲ್ಲ. ಅಷ್ಟು ಜನ ಶಾಪ ಆಗ್ತಾ ಇದ್ದಾರೆ. ಅದು ಯಾವ ಥರ ಒಳ್ಳೇದಾಗುತ್ತೆ ನಿಮ್ಗಳಿಗೆ? ನನಗನ್ಸುತ್ತೆ ಅವ್ರು ಯಾವಾಗೂ ನಾನು ಅಜ್ಜಯ್ಯನ ಹತ್ರ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಯಾವಾಗೂ ಒಂದು ಗುರು ಏನು ಹೇಳ್ಕೊಡ್ತಾರೆ ಅಂದರೆ, ಒಂದು ಪ್ರಾಣಿ ಪಕ್ಷಿ ಗಿಡ ಮರಕ್ಕೂ ಸಹ ತೊಂದರೆ ಕೊಡಬಾರ್ದು, ಅದಕ್ಕೆ ಎಲ್ಲದಕ್ಕೂ ಜೀವ ಇದೆ ಅಂತ ಹೇಳ್ತಾರೆ. ಆದರೆ ನೀವು ಮಾಡ್ತಾ ಇರೋದೇನು, ಲಕ್ಷಾಂತರ ಜನಗಳು, ಪ್ರಾಣಿಗಳು, ಮರ ಗಿಡಗಳಿಗೆಲ್ಲ ನಾಶ ಮಾಡ್ತಾ ಇದ್ದೀರಾ. ಇದು ಯಾವ ಥರದ್ದು ಒಳ್ಳೇದಲ್ಲ. ಬಾಯಲ್ಲಿ ಹೇಳೋದೇ ಒಂದು, ನೀವು ಮಾಡೋದೇ ಒಂದು. ಸುಮ್ಮನೆ ಈ ಥರದ ಜನನ ದಂಗೆಡಿಸ್ಬೇಡ್ರಿ ಯಾರಿಗೂ. ಯಾವ ಸರ್ಕಾರ ಯಾಕೆ ನಮ್ಮನ್ನ ಆಳ್ತೀರಾ ನೀವು? ನಿಮ್ಗೆ ನಮ್ಮ ಟ್ಯಾಕ್ಸಿಂದ ನೀವು ಬದಿಕಂದು ನಮ್ಮನ್ನೇನು ಆಳ್ತೀರಾ ನೀವು? ಯಾಕೆ ಜನಗಳನ್ನ ಗೊಳಿಕೊಂತೀರಾ? ಎಷ್ಟು ಬಗ್ಗೆನೂ 5 ನಿಮಿಷ 10 ನಿಮಿಷ ವಿಡಿಯೋ ಅಲ್ಲ, 10 ದಿನ ಮಾಡಿದ್ರು ನಿಮ್ಗೇನು ಅನ್ಸೋದೇ ಇಲ್ಲ. ನಿಮ್ಗೆಲ್ಲ ಒಂಚೂರು ಆ ನೈತಿಕತೆನೇ ಇಲ್ಲ ನಿಮ್ಗೆ. ಸುಮ್ಮನೆ ನಾವು ಸರ್ಕಾರ ದಬಾಕ್ತೀವಿ, ಅವನು ಕೂತವನೇ ನಾನು ಕೂತ್ಕೋತೀನಿ, ಸೀಟಿಗೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ಜನನ ಮುಂದೆ ತಗೊಳ್ತಿರೋ ಹೊರತು ಯಾರನ್ನು ಉದ್ಧಾರ ಮಾಡೋದಿಲ್ಲ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನೇನೋ ಒಂದು ಪುಟ್ಟದಾಗಿ ಒಂದು 4 ಮಾತಿನ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.